ನಾವು ಪಿಕ್ಚರ್ ದಿಸ್. ಒಂದ್ ಕಡೆ ನೀವು ನಿಮ್ಮ ಇಮೇಲ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ತಿಂಡಿ ತಿಂತಾ ಇದ್ದೀರಾ. ನಾವು ಯು ಮಸ್ಟ್ ಬಿ ಫೀಲಿಂಗ್ ಯು ಆರ್ ಅ ಪ್ರೊಡಕ್ಟಿವಿಟಿ ಗುರು, ರೈಟ್? ರಾಂಗ್. ನಾನು ಹೀಗೆ ಮಾಡ್ತಾ ಇದ್ದೆ ಅಂಡ್ ಒನ್ಸ್ ಐ ರಿಯಲೈಸ್ಡ್ ಇದೆಲ್ಲ ಡಬಲ್ ಕೆಲಸ ಆಗುತ್ತೆ ಮತ್ತೆ ಅಂತ ಗೊತ್ತಾದ್ಮೇಲೆ ಐ ಸ್ಟಾಪ್ ಮಲ್ಟಿ ಟಾಸ್ಕಿಂಗ್. ನಾವು ಏನಕ್ಕೆ ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ಅಂತ ಅಂದ್ರೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ, ಬಟ್ ಆಕ್ಚುಲಿ ಅದು ನಮ್ ಟೈಮ್ ನ ಹಾಳು ಮಾಡುತ್ತೆ. ಇಟ್ಸ್ ಅ ಪ್ರೊಡಕ್ಟಿವಿಟಿ ಸ್ಕ್ಯಾಮ್. ಮಲ್ಟಿ ಟಾಸ್ಕಿಂಗ್ ನಾವು ಸಖತ್ ಪ್ರೊಡಕ್ಟಿವ್ ಅಂತ ಅನ್ಸೋ ಹಾಗೆ ಮಾಡುತ್ತೆ, ಬಿಕಾಸ್ ನಾವು ಅಷ್ಟೊಂದು ಬಿಸಿ ಇರ್ತೀವಿ. ಬಟ್ ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ ನಮ್ ಬ್ರೈನ್ ಅಟ್ ಎ ಟೈಮ್ 2 ಕೆಲಸದ ಮೇಲೆ ಫೋಕಸ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವ್ ಯಾರಿಗೂ ಸೀರಿಯಸ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀವಿ, ಈ ಕಡೆ ಯಾರೋ ಮಾತಾಡಿಸ್ತಾ ಇರ್ತಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಸೊ ನಾವು ಕರೆಕ್ಟ್ ಆಗಿ ಫೋಕಸ್ ಇಟ್ಟು ಮೆಸೇಜ್ ಮಾಡಕ್ಕೆ ಆಗಲ್ಲ. ಇಟ್ಸ್ ಸೋ ಇರಿಟೇಟಿಂಗ್. ನಾವು ಫೋಕಸ್ ನ ಟಕ್ 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 ಅಂತ ಆ ಕೆಲಸ ಈ ಕೆಲಸ ಅಂತ ಸ್ವಿಚ್ ಮಾಡ್ತಾ ಇದ್ರೆ ನಮ್ ಬ್ರೈನ್ ಎನರ್ಜಿನ ತುಂಬಾ ಅದು ಎಕ್ಸಾಸ್ಟ್ ಮಾಡ್ತಾ ಇರುತ್ತೆ. ಬಟ್ ದ ಎಂಡ್ ಆಫ್ ದ ಡೇ ಇಫ್ ವಿ ಫೀಲ್ ಲೈಕ್ ವಿ ಆರ್ ಟೂ ಟಯರ್ಡ್, ಮೆಂಟಲಿ ತುಂಬಾ ಫ್ರಸ್ಟ್ರೇಟಿಂಗ್ ಅಂತ ಅನ್ಸಿದ್ರೆ ಮಲ್ಟಿ ಟಾಸ್ಕಿಂಗ್ ಕುಡ್ ಬಿ ಒನ್ ಆಫ್ ದ ಮೇಜರ್ ರೀಸನ್ಸ್. ಸರಿ, ನಾವು ಮಲ್ಟಿ ಟಾಸ್ಕಿಂಗ್ ನ ರೋಸ್ಟ್ ಮಾಡಿದ್ ಸಾಕು. ಈಗ ಮಲ್ಟಿ ಟಾಸ್ಕಿಂಗ್ ನ ಸ್ಟಾಪ್ ಮಾಡಿ ನಾವು ಕೆಲಸಗಳನ್ನ ಎಫಿಷಿಯಂಟ್ ಆಗಿ ಮುಗಿಸೋದು ಹೇಗೆ ಅನ್ನೋದನ್ನ ನೋಡೋಣ. ದ 2-minute ರೂಲ್. ಯಾವುದೇ ಕೆಲಸ ನಿಮ್ಗೆ 2 minutes ಅಲ್ಲಿ ಮುಗಿಯುತ್ತೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಮಾಡಿ ಮುಗಿಸ್ಬಿಡಿ. ಈಗ ಮಾಡ್ಲಾ ಆಮೇಲೆ ಮಾಡ್ಲಾ ಅಂತ ತಲೆಯಲ್ಲಿ 10 ಟ್ಯಾಬ್ ನ ಓಪನ್ ಮಾಡ್ಕೋಬೇಡಿ. ನಾನು ಫಸ್ಟ್ ಟೈಮ್ ಟು ಡೂ ಲಿಸ್ಟ್ ಕ್ರಿಯೇಟ್ ಮಾಡಿದಾಗ ಒಂದು 20 ಟಾಸ್ಕ್ಗಳನ್ನ ಹಾಕೊಂಡಿದ್ದೆ. ಆ ಲಿಸ್ಟ್ ನೋಡಿನೇ ನಂಗೆ ಸುಸ್ತಾಗೋಗಿ ಡಿಮೋಟಿವೇಟ್ ಆಗೋಗಿ ಆಮೇಲೆ ಒಂದು ಕೆಲಸನೂ ಮಾಡಿ ಮುಗಿಸಿಲ್ಲ. ಸೊ ಈಗ ಏನ್ ಮಾಡ್ತೀನಿ ಅಂತ ಅಂದ್ರೆ ದಿನದಲ್ಲಿ ಮ್ಯಾಕ್ಸಿಮಮ್ 3 to 4 ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಗಳನ್ನ ಲಿಸ್ಟ್ ಮಾಡ್ಕೊಂತೀನಿ. ಅಂಡ್ ಆ ಕೆಲಸ ಮುಗಿದ ಮೇಲೂ ನನಗೆ ಫಿಸಿಕಲ್ ಅಂಡ್ ಮೆಂಟಲ್ ಎನರ್ಜಿ ಇತ್ತು ಅಂದ್ರೆ ನಾಟ್ ಸೋ ಇಂಪಾರ್ಟೆಂಟ್ ಕೆಲಸಗಳನ್ನ ಮುಗಿಸ್ತೀನಿ. ಅಂಡ್ ರಿಮೈನಿಂಗ್ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರು ಇಟ್ ಕ್ಯಾನ್ ವೇಟ್ ಫಾರ್ ದ ನೆಕ್ಸ್ಟ್ ಡೇ. ನಾನು ಕೆಲಸಗಳನ್ನ ಟೈಮ್ ಬ್ಲಾಕ್ಸ್ ಅಲ್ಲಿ ಪ್ಲಾನ್ ಮಾಡೋದು ನಂಗೆ ಸಕ್ಕದಾಗಿ ವರ್ಕೌಟ್ ಆಗಿದೆ. ಫಾರ್ ಎಕ್ಸಾಂಪಲ್, 9 ಗಂಟೆಯಿಂದ 10 ಗಂಟೆವರೆಗೂ ಪೂಜೆ ಆಗಿರ್ಬೋದು, ಅಥವಾ ತಿಂಡಿ ಪ್ರಿಪೇರ್ ಮಾಡೋದು, ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು, ಬರೀ ಇಷ್ಟಕ್ಕೆ ಮಾತ್ರ ನಾನು ಟೈಮ್ ಡೆಡಿಕೇಟ್ ಮಾಡಿದ್ದೀನಿ. ಈ ಟೈಮಲ್ಲಿ ನೋ ಇನ್ಸ್ಟಾಗ್ರಾಮ್, ಮಲ್ಗೋದು ಅಥವಾ ಎಡಿಟ್ ಮಾಡೋದು, ನೋ ಸಚ್ ಡಿಸ್ಟ್ರಾಕ್ಷನ್ಸ್. ಈ ರೀತಿ ಮಾಡಿದಾಗ ನನ್ನ ಕೆಲಸಗಳು ಬೇಗ ಮುಗಿಯುತ್ತೆ. ಬಿಕಾಸ್ ದಿನದಲ್ಲಿ 1 ಅವರ್ ಒಂದೊಂದು ಕೆಲಸಕ್ಕೆ ಅಂತ ಡೆಡಿಕೇಟ್ ಮಾಡಿರ್ತೀನಿ. ಅಂಡ್ ಆಲ್ಸೋ ರೆಸ್ಟ್ ಮಾಡೋದಕ್ಕೂ ಟೈಮ್ ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀನಿ. ಹೀಗ್ ಮಾಡಿದಾಗ ಒಂದೇ ಕೆಲಸದ ಮೇಲೆ ನಾವು ಅಷ್ಟು ಫೋಕಸ್ ಇಟ್ಟು ಕೆಲಸ ಮಾಡ್ತೀವಲ್ಲ, ಸೊ ಅವಾಗ ಮಲ್ಟಿ ಟಾಸ್ಕಿಂಗ್ ಮಾಡೋ ಅವಶ್ಯಕತೆನೂ ಇರಲ್ಲ. ಅಂಡ್ ಕೆಲಸಗಳು ನೀಟ್ ಆಗಿ, ಎಫಿಷಿಯಂಟ್ ಆಗಿ, ಫಾಸ್ಟ್ ಆಗಿ ಮುಗಿಯುತ್ತೆ. ನಾವು 1 hour ಅಟ್ ಎ ಸ್ಟ್ರೆಚ್ ಒಂದು ಕೆಲಸ ಮಾಡೋದಕ್ಕಿಂತ ಒಂದು 25 minutes ಅರ್ಧ ಗಂಟೆ ಕೆಲಸ ಮಾಡಿ 5 minutes ಬ್ರೇಕ್ ತಗೊಳ್ಳೋದು ನನಗೆ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನ್ಸುತ್ತೆ, ವಿಚ್ ಇಸ್ ಕಾಲ್ಡ್ ಪೊಮೋಡ್ರೋ ಟೆಕ್ನಿಕ್. ಸೊ ಈ ಟ್ರಿಕ್ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಅಂಡ್ ಈ 5 minutes ಬ್ರೇಕ್ ಟೈಮ್ ಅಲ್ಲಿ ಫೋನ್ ನ ನೋಡ್ಬಿಡಿ. ಬಿಕಾಸ್ ಫೋನ್ ಅಂದಿದ ತಕ್ಷಣ ಮೋಸ್ಟ್ ಆಫ್ ಅಸ್ ಸೋಷಿಯಲ್ ಮೀಡಿಯಾನೇ ಓಪನ್ ಮಾಡೋದು. ಅದು ಸ್ಕ್ರೋಲ್ ಮಾಡ್ತಾ 5 minutes ಬ್ರೇಕ್ 5 seconds ಬ್ರೇಕ್ ಅಂತ ಅನ್ಸ್ಬಿಡುತ್ತೆ. ಅಂಡ್ ಆಲ್ಸೋ ಯಾವುದೋ ಒಂದು ಪೋಸ್ಟ್ ನೋಡಿದಾಗ ನಿಮ್ಗೆ ನೆಗೆಟಿವ್ ಆಗಿ ಟ್ರಿಗರ್ ಆಗ್ಬೋದು. ಅದು ನಿಮ್ಮ ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಥವಾ ನಿಮ್ಮ ನೆಕ್ಸ್ಟ್ ಕೆಲಸಕ್ಕೆ ಫೋಕಸ್ ಮಾಡೋದಕ್ಕೆ ತೊಂದರೆ ಆಗ್ಬೋದು. ಸೊ ಇನ್ಸ್ಟೆಡ್ ನಿಮ್ ಬಾಡಿನ ಸ್ಟ್ರೆಚ್ ಮಾಡಿ. ಬಿಕಾಸ್ ಒಂದೇ ಕಡೆ ಕೂತ್ಕೊಂಡಿರ್ತೀರಾ ಒಂದು 20 ನಿಮಿಷದಿಂದ ಅರ್ಧ ಗಂಟೆಯಿಂದ. ಸೊ ಬಾಡಿ ಸ್ಟ್ರೆಚ್ ಮಾಡಿ, ನೀರ್ ಕುಡೀರಿ, ಅಂಡ್ ಬಾಲ್ಕನಿಲಿ ಇರುವಂತಹ ಗಿಡಗಳನ್ನ ನೋಡಿ. ಅಂಡ್ ಇಫ್ ಯು ಡಿಡ್ಂಟ್ ನೋ, ಗ್ರೀನರಿ ನೋಡೋದ್ರಿಂದ ನಮ್ಮ ಮೈಂಡ್ ಆಟೋಮೆಟಿಕಲಿ ಕಾಮ್ ಡೌನ್ ಆಗುತ್ತೆ. ಸೊ ಡೂ ದಿಸ್, ಇಟ್ ಹೆಲ್ಪ್ಸ್. ಸೊ ಇವತ್ತಿನ ನಿಮ್ಮ ಹೋಮ್ ವರ್ಕ್ ಅಂದ್ರೆ ಟೇಕ್ ಅವೇ ಟಾಸ್ಕ್, ನಿಮ್ಗೆ ಕುಕ್ ಮಾಡುವಾಗ ಅಥವಾ ಏನಾದ್ರು ಕೆಲಸ ಮಾಡುವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಲೈಕ್ ಪಾಡ್ಕಾಸ್ಟ್ ಇಂಟರ್ವ್ಯೂನು ಪ್ಲೇ ಮಾಡೋ ಅಭ್ಯಾಸ ಇತ್ತು ಅಂತ ಅಂದ್ರೆ ಫಾರ್ ಎ ಚೇಂಜ್ ಅದನ್ನ ಪ್ಲೇ ಮಾಡಬೇಡಿ. ನಿಮ್ಮ ಅಷ್ಟು ಫೋಕಸ್ ನ ಕೆಲಸದ ಮೇಲೆ ಮಾತ್ರ ಇಡಿ. ನೀವು ಕೆಲಸ ಮಾಡುವಾಗ ಜಸ್ಟ್ ಎಂಜಾಯ್ ದಟ್ ಸೈಲೆನ್ಸ್. ಬಿಕಾಸ್ ನಾನು ಅಡಿಗೆ ಮಾಡುವಾಗ ಮ್ಯೂಸಿಕ್ ಬೇಕಾದ್ರೆ ಪ್ಲೇ ಮಾಡ್ತೀನಿ, ಬಟ್ ಯಾವ್ದೋ ಮೂವಿನೋ ಅಥವಾ ಇಂಟರ್ವ್ಯೂನೋ ಪಾಡ್ಕಾಸ್ಟೋ ಇದು ಯಾವ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗೋದು ಇಷ್ಟ ಆಗಲ್ಲ. ಬಿಕಾಸ್ ಈ ಕಡೆ ಅಡಿಗೆ ಮೇಲೆ ಫೋಕಸ್ ಮಾಡ್ಬೇಕು, ಈ ಕಡೆ ನಾನು ಏನ್ ಕೇಳಿಸ್ಕೊಂತಾ ಇರ್ತೀನಿ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಟ್ಸ್ ಅ ಲಾಟ್ ಆಫ್ ಸ್ಟ್ರೆಸ್ ಅಂತ ನನಗನ್ಸುತ್ತೆ. ಸೊ ಐ ನೆವರ್ ರಿಯಲಿ ಎಂಜಾಯ್ ದಿಸ್. ಫಾರ್ ಎ ಚೇಂಜ್ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕ್ವೈಟ್ ಆಗಿ ಕೆಲಸ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಸೊ ನಾವೀಗ ರೀಸೆಂಟ್ ಆಗಿ ಏನ್ ಕೇಳ್ತಾ ಇದೀವಿ, 90 hours ವರ್ಕ್ ವೀಕ್. ಐ ಫೀಲ್ ಇಟ್ಸ್ ಅ ಟೋಟಲ್ BS. ಬಿಕಾಸ್ ನಾವು ಲಾಂಗ್ ಅವರ್ಸ್ ಆಫೀಸಲ್ಲಿ ಇದ್ ಮಾತ್ರಕ್ಕೆ ನಾವು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದೀವಿ ಅಂತ ಅರ್ಥ ಅಲ್ಲ. ಬಟ್ ಮಾಡೋ ಕೆಲಸನ ಎಷ್ಟು ಕರೆಕ್ಟ್ ಆಗಿ, ಎಷ್ಟು ಎಫಿಷಿಯಂಟ್ ಆಗಿ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ರಿಮೆಂಬರ್, ಪ್ರೊಡಕ್ಟಿವಿಟಿ ಅಂತ ಅಂದ್ರೆ ತುಂಬಾ ಕೆಲಸಗಳನ್ನ ಮಾಡಿ ಮುಗಿಸೋದಲ್ಲ, ಬಟ್ ನಾವು ಮಾಡುವಂತಹ ಕೆಲಸನ ನೀಟ್ ಆಗಿ, ಎಫಿಷಿಯಂಟ್ ಆಗಿ ಮಾಡಿ ಮುಗಿಸೋದು. ಐ ವಿಲ್ ಸಿ ಯು ಆನ್ ನೆಕ್ಸ್ಟ್ ಸಂಡೇ. ಬಾಯ್.